ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಮ್ಮ ಮನೆಯಲ್ಲಿ ಫಂಕ್ಷನ್ ಏನಾದರೂ ಇರುತ್ತೆ, ಆವಾಗ ನಾವು ದೇವರಿಗೆ ಪೂಜೆ ಕೊಟ್ಟಾಗ ಈ ರೀತಿ ಕಾಯಿಗಳು ತುಂಬ ಹೊಡೆದಿರ್ತೀವಿ ದೇವರಿಗೆ ಪೂಜೆ ಮಾಡಿದಾಗ. ಸೊ ಆ ಕಾಯಿಗಳನ್ನೆಲ್ಲ ನಾವು 1-2 ಕಾಯಿ ಆದರೆ ಫ್ರಿಜ್ಜಲ್ಲಿ ಇಟ್ಟು ಎತ್ತಿಟ್ಕೋಬೋದು. 1 ಕಾಯಿ 2 ಕಾಯಿನ ಮಾತ್ರ ಅಡುಗೆಗೆಲ್ಲ ಬಳಸ್ತೀವಿ. ಮಿಕ್ಕಿದ ಕಾಯಿನ ಹಾಗೆ ಇಡೋ ಬದಲು ಈ ರೀತಿ ನಾವು ತೆಂಗಿನಕಾಯಿನ ಹೊಡಿತೀವಲ್ಲ, ಆವತ್ತೇ ನಾವು ಫ್ರೆಶ್ ಆಗಿರುವಾಗಲೇ ಕೊಬ್ಬರಿ ನಾವು ಸ್ವೀಟನ್ನು ಮಾಡಿದ್ರೆ ಅಂಗಡಿನಲ್ಲಿ ಮಾಡೋ ಮಿಠಾಯಿ ಥರನೇ ಮನೆಯಲ್ಲೇ ಈಸಿಯಾಗಿ ನಾವು ಕೊಬ್ಬರಿ ಮಿಠಾಯಿನ ಮಾಡ್ಕೋಬೋದು. ಇದಕ್ಕೆ ನೋಡಿ, ನಾನಿಲ್ಲಿ 1 kg ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1 kg ಸಕ್ಕರೆಗೆ 1 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ನಾವು ಸ್ಟವ್ ಮೇಲೆ ಇಟ್ಬಿಟ್ಟು ಈ ರೀತಿ ನಾವು ಸಕ್ಕರೆ ಕರಗಿಸ್ಕೊತಾ ಇರಬೇಕು. ಇಲ್ಲಿ ಕೊಬ್ಬರಿ ನಾನು 8-10 ಕಾಯಿ ತೊಗೊಂಡಿರೋದ್ರಿಂದ ಕಾಯಿಗೆ ನೋಡಿಕೊಂಡು ನಾನಿಲ್ಲಿ 1.5 kg ಅಷ್ಟು ಸಕ್ಕರೆ ತೊಗೊಂಡಿದ್ದೀವಿ. ಸಕ್ಕರೆನ ನೀರಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಸ್ಟವ್ ಮೇಲೆ ಇಟ್ಟು ಒಂದು ಅರ್ಧ ಸಕ್ಕರೆ ನೀರಲ್ಲಿ ಕರಗಿದ ಮೇಲೆ ನಾನಿಲ್ಲಿ ತುರುಪಿಟ್ಕೊಂಡಿರೋ ಕೊಬ್ಬರಿನ ಹಾಕೋತಾ ಇದ್ದೀನಿ. ನಾವು ಕೊಬ್ಬರಿನ ಈಸಿಯಾಗಿ ಪುಡಿ ಮಾಡ್ಕೋಬೇಕು ಅಂದರೆ ಎಲ್ಲ ಕೊಬ್ಬರಿನೂ ಚಿಪ್ಪನ್ನೆಲ್ಲ ತೆಗೆದಾದ್ಮೇಲೆ ಕೊಬ್ಬರಿನ ಸಣ್ಣ ಸಣ್ಣ ಪೀಸಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ಸಾಕು, ಬೇಗ ಪುಡಿ ಮಾಡ್ಕೋಬೋದು. ನಾವು ತುರುಪ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕಿಂತ ಇದು ಬೆಟರು. ನಾವು ಪೀಸಸ್ ಮಾಡಿ ಮಿಕ್ಸಿನಲ್ಲಿ ಹಾಕ್ಕೊಂಡು ಪುಡಿ ಮಾಡಿಕೊಂಡ್ರೆ ಬೇಗನೂ ಸಹ ಮಾಡ್ಕೋಬೋದು. ಈಗ ನೋಡಿ, ಸಕ್ಕರೆ ಮತ್ತು ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಸಿ ಆದಮೇಲೆ ಸಕ್ಕರೆ ಕರ್ಗಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ನೀರಲ್ಲಿ. ಹಾಗೇನೆ ನಾವು ತುರಿದಿಟ್ಕೊಂಡಿರೋ ಕೊಬ್ಬರಿನ ಹಾಕೋಬೇಕು. ಕೊಬ್ಬರಿ 1 ದಿವಸ ಅಥವಾ 2 ದಿವಸ ಬಿಟ್ಟು ಮಾಡಕ್ ಹೋದ್ರೆ ಕಲರ್ ಚೇಂಜ್ ಆಗ್ಬಿಡುತ್ತೆ. ನಾವು ಅಂಗಡಿನಲ್ಲಿ ಸಿಗೋ ಕೊಬ್ಬರಿ ಮಿಠಾಯಿ ಥರನೇ ವೈಟ್ಗೆ ಬರಲ್ಲ, ಸ್ವಲ್ಪ ಕಲರ್ ಶೇಡ್ ಆಗ್ಬಿಡುತ್ತೆ. ಸೊ ಅದಕ್ಕಿಂತ ನಾವು ಫ್ರೆಶ್ ಆಗಿರುವಾಗಲೇ ಕೊಬ್ಬರಿ ಇವತ್ತು ಹೊಡೆದಿದ್ರೆ ಅವತ್ತೇ ಮಾಡ್ಕೊಂಡ್ರೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಮತ್ತು ವೈಟ್ ಆಗಿ ಬರುತ್ತೆ ಕೊಬ್ಬರಿ ಮಿಠಾಯಿ. ಅಂಗಡಿನಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಮಾಡ್ಕೋಬೋದು ಮನೆಯಲ್ಲಿ. ಕೊಬ್ಬರಿನ ಸಕ್ಕರೆಗೆ ಹಾಕಾದ್ಮೇಲೆ ಈ ರೀತಿ ಚೆನ್ನಾಗಿ ಕೊಬ್ಬರಿ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಅರ್ಧ ಕರಗಿತ್ತು, ಇನ್ನೂ ಸ್ವಲ್ಪ ಕರಗಬೇಕಾಗಿತ್ತು. ಇದು ಕರಗಿ ಕೊಬ್ಬರಿ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ಅದು ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸಕ್ಕರೆ ಫುಲ್ಲು ಕರಗಿದ್ಮೇಲೆ ನಾವು ಈ ರೀತಿ ಕೊಬ್ಬರಿನ ಹುರ್ಕೊಳ್ಳುವಾಗ ಸ್ಟವ್ನ ಮೀಡಿಯಮ್ಮು ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಜೋರು ಹುರಿನಲ್ಲಿ ಇಟ್ಕೋಬಾರ್ದು. ಜೋರು ಹುರಿನಲ್ಲಿಟ್ಟರೆ ಕೆಲವು ಸಲ ಏನಾಗುತ್ತೆ ಅಂದರೆ ತಳ ಹಿಡಿದು ಬಿಡುತ್ತೆ. ಸೊ ಅದಕ್ಕೆ ನಾವು ಮೀಡಿಯಮ್ಮು ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ತಿರುಗಿಸ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಕೈ ಆಡಿಸೋದು ಸ್ಟಾಪ್ ಮಾಡಬಾರ್ದು. ಈ ರೀತಿ ಜಾಸ್ತಿ ಕಾಯಿ ಇದ್ದಾಗ ಟೈಮ್ ತುಂಬ ತೊಗೊಳುತ್ತೆ. ಏನಿಲ್ಲ ಅಂದರೂ ಒಂದು 40 to 45 ಮಿನಿಟ್ಸು ಈ ರೀತಿ ಚೆನ್ನಾಗಿ ಕೊಬ್ಬರಿನ ಸಕ್ಕರೆ ಪಾಕದಲ್ಲಿ ಹುರ್ಕೋತಾ ಬರಬೇಕು. ಸಕ್ಕರೆ ಫುಲ್ಲು ಕರಗಿದ್ಮೇಲೆ ಸಕ್ಕರೆ ಪಾಕ ಥರ ಆಗ್ತಾ ಬರುತ್ತೆ ಮತ್ತು ಸಕ್ಕರೆ ಕರಗಿರೋ ನೀರಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗಿ ಅದು ಗಟ್ಟಿ ಆಗ್ತಾ ಬರುತ್ತೆ ಕೊಬ್ಬರಿ. ಅದುವರೆಗೂ ನಾವು ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಕೊಬ್ಬರಿನ ಚೆನ್ನಾಗಿ ಈ ರೀತಿ ಹುರ್ಕೋತಾ ಇರಬೇಕು. ನಾವು ಈ ರೀತಿ ಸಕ್ಕರೆ ಪಾಕ ಆಗಿ ಸ್ವಲ್ಪ ಗಟ್ಟಿ ಆದಮೇಲೆ ಅದನ್ನು ಉಂಡೆ ಕಟ್ಟೋ ಹದಕ್ಕೆ ಮಾಡಿಕೊಂಡು ಬೇಕಾದರೆ ನಾವು ಸಕ್ಕರೆ ಕೊಬ್ಬರಿ ಹೋಳಿಗೆ ಕೂಡ ಮಾಡ್ಕೋಬೋದು. ನೋಡಿ, ಇದು ಫುಲ್ಲು ಸಕ್ಕರೆ ಕರಗಿ ಚೆನ್ನಾಗಿ ಕುದೀತಾ ಇದೆ. ನಾನು ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ. ಸೊ ನಾವು ಈ ರೀತಿ ಕೊಬ್ಬರಿ ಫ್ರೈ ಮಾಡ್ಕೋತಾ ಇರಬೇಕಾದ್ರೆ ಒಂದು ತಟ್ಟೆಗೆ ಅಗಲವಾದ ತಟ್ಟೆ ತೊಗೊಂಡು ಈ ರೀತಿ ಒಂದು ಸ್ವಲ್ಪ ತುಪ್ಪ ಹಾಕಿ ತುಪ್ಪನ ಫುಲ್ಲು ತಟ್ಟೆ ಫುಲ್ಲು ಸುತ್ತೂ ಸವರ್ಕೋಬೇಕು. ಇಲ್ಲ ಅಂದರೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕಿನೂ ಸಹ, ತುಪ್ಪ ಇಷ್ಟಪಡದೇ ಇರೋರು ಎಣ್ಣೆ ಹಾಕಿ ಈ ರೀತಿ ಒಂದು ಪ್ಲೇಟ್ಗೆ ಫುಲ್ಲು ಸುತ್ತೂ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರಬೇಕು ಪ್ಲೇಟನ್ನು. ಪಾಕ ಫುಲ್ಲು ಡ್ರೈ ಆಗಿದ ತಕ್ಷಣ ನಾವು ಈ ರೀತಿ ಪ್ಲೇಟ್ಗೆ ಹಾಕಿ ಪೀಸಸ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ನಾನಿಲ್ಲಿ ಪ್ಲೇಟ್ಗೆ ಒಂಚೂರು ತುಪ್ಪ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪ್ಲೇಟನ್ನು. ನಾವು ಅಗಲವಾಗಿರೋ ಈ ರೀತಿ ಪ್ಲೇಟಾದ್ರು ತೊಗೋಬೋದು, ಇಲ್ಲಾಂದರೆ ಬಾಕ್ಸ್ ಟೈಪಲ್ಲಿ ಅಥವಾ ರೌಂಡ್ ಶೇಪಲ್ಲಿ ಇರೋ ಕೇಕ್ ಮೋಲ್ಡ್ಸ್ ಬರುತ್ತಲ್ಲ, ಸೊ ಅದರಲ್ಲೂ ಸಹ ಹಾಕ್ಕೊಂಡು ನಾವು ಕೊಬ್ಬರಿ ಮಿಠಾಯಿನ ಮಾಡ್ಕೋಬೋದು. ನಮಗೆ ದಪ್ಪ ಪೀಸಸ್ ಬೇಕಾದ್ರೆ ದಪ್ಪ ಪೀಸಸ್ ಮಾಡ್ಕೋಬೋದು. ಸಣ್ಣ ಸಣ್ಣಕ್ಕೆ ಬೇಕಾದರೆ ಈ ರೀತಿ ಅಗಲವಾದ ಪ್ಲೇಟ್ ಹಾಕ್ಕೊಂಡು ಪ್ಲೇಟ್ ಮೇಲೆ ಸ್ಪ್ರೆಡ್ ಮಾಡಿ ನಾವು ಅದರಲ್ಲಿ ಕಟ್ ಮಾಡಿದ್ರೆ ಸ್ವಲ್ಪ ಮೀಡಿಯಮ್ ಸೈಜಸಲ್ಲಿ ಕೊಬ್ಬರಿ ಮಿಠಾಯಿನ ಮಾಡ್ಕೋಬೋದು. ಸೊ ನೋಡಿ, ನಾನಿಲ್ಲಿ ಫ್ಲೇವರ್ಗೋಸ್ಕರ ಒಂದಷ್ಟು ಏಲಕ್ಕಿನ ತೊಗೊಂಡಿದ್ದೀನಿ. ಒಂದು 10-15 ಪೀಸು ಏಲಕ್ಕಿ ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಹಾಕಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಏಲಕ್ಕಿ ಪೌಡರ್ನ ರೆಡಿ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಸಕ್ಕರೆ ಫುಲ್ಲು ಕರಗಿ ಇದು ಪಾಕ ಥರ ಆಗ್ತಾ ಇದೆ. ನಮಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಕರಗಿ ಸಕ್ಕರೆ ಪಾಕ ಥರ ಆಗ್ತಾ ಇರುತ್ತೆ. ಈ ಸ್ಟೇಜಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೈ ಆಡಿಸೋದನ್ನು ಸ್ಟಾಪ್ ಮಾಡಬಾರ್ದು. ಚೆನ್ನಾಗಿ ಈ ರೀತಿ ಕೊಬ್ಬರಿನ ತಿರುಗಿಸ್ತಾ ಬರಬೇಕು. ಇದು ತುಂಬ ಜಾಸ್ತಿ ಇದ್ದಾಗ ನಮಗೆ ಟೈಮು ತೊಗೊಳುತ್ತೆ ಮತ್ತು ನಾವು ಕೈಯು ನೋವು ಬರುತ್ತೆ. ಇದಕ್ಕೆ ಪೇಷನ್ಸ್ ಬೇಕು ಮಾಡೋದಕ್ಕೆ. ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ನಾವು 1 ಕಾಯಿ ಅಥವಾ 2 ಕಾಯಿ ಕೊಬ್ಬರಿನಲ್ಲಾದರೆ ಬೇಗ ಕೊಬ್ಬರಿ ಮಿಠಾಯಿ ಮಾಡ್ಕೋಬೋದು. ಸಕ್ಕರೆ ಪಾಕ ಚೆನ್ನಾಗಿ ಕರಗಿ ಅದು ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ, ಪಾಕ ಅದಕ್ಕೆ ಬರ್ತಾ ಇರುತ್ತೆ. ಆವಾಗ ಈ ರೀತಿ ಗಟ್ಟಿ ಆಗ್ತಾ ಇರಬೇಕಾದ್ರೆ ನಾವು ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು. ಯಾವುದೇ ಕಾರಣ ಈ ರೀತಿ ತಿರುಗಿಸೋದನ್ನ ಸ್ಟಾಪ್ ಮಾಡಬಾರ್ದು. ಸಕ್ಕರೆ ಪಾಕ ಫುಲ್ಲು ಡ್ರೈ ಆಗಿ ಕೊಬ್ಬರಿ ಗಟ್ಟಿ ಆಗ್ತಾ ಬರುತ್ತೆ ನೋಡಿ. ಆಗ ನಾವು
ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಏಲಕ್ಕಿ ಪೌಡರ್ನ ಹಾಕ್ಕೋಬೇಕು. ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆ ಸಕ್ಕರೆ ಪಾಕ ಫುಲ್ಲು ಡ್ರೈ ಆಗಬೇಕು. ಒಂದು ಸ್ವಲ್ಪ ನಾವು ಕೈಗೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿನ ತೊಗೊಂಡು ಮುಟ್ಟಿದಾಗ ಅದರಲ್ಲಿ ಒಂಚೂರು ನಮಗೆ ಸಕ್ಕರೆ ಪಾಕದ ಅಂಶ, ತೇವಾಂಶ ಇರಬಾರ್ದು. ಫುಲ್ಲು ಡ್ರೈ ಆಗ್ತಾ ಬರುತ್ತೆ ನೋಡಿ, ಈ ರೀತಿ ಫುಲ್ಲು ಡ್ರೈ ಆಗಬೇಕು. ಅದುವರೆಗೂ ನಾವು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ನಮಗೆ ಕೊಬ್ಬರಿ ಮಿಠಾಯಿ ಹದಕ್ಕೆ ಬರೋವರೆಗೂ ಈ ರೀತಿ ನಾವು ಕೊಬ್ಬರಿನ ಚೆನ್ನಾಗಿ ಹುರ್ಕೋತಾ ಬರಬೇಕು. ನಾವು ಹುರ್ಕೊಂಡಿದ್ದಾದಮೇಲೆ ಇದನ್ನು ಸ್ವಲ್ಪ ನಾವು ಕೊಬ್ಬರಿನ ಕೈಗೆ ತೊಗೊಂಡು ಉಂಡೆ ಮಾಡಿದ್ರೆ ಅದು ಉಂಡೆ ಬರೋಕ್ಕೆ ಸ್ಟಾರ್ಟ್ ಆದರೆ ನಾವು ಆ ಟೈಮಲ್ಲಿ ಎತ್ತಿಟ್ಕೊಂಡು ಬೇಕಾದರೆ ಅದರಲ್ಲಿ ಸಕ್ಕರೆ ಹೋಳಿಗೆ ಕೂಡ ಮಾಡ್ಕೋಬೋದು, ಕೊಬ್ಬರಿ ಹೋಳಿಗೆ. ಸೊ ಇದು ಫುಲ್ಲು ಈ ರೀತಿ ಕೊಬ್ಬರಿ ಒಂದು ಸ್ವಲ್ಪ ಸಕ್ಕರೆ ಪಾಕದ ಅಂಶನೂ ಇಲ್ದಿರ ಫುಲ್ಲು ಡ್ರೈ ಆದಮೇಲೆ ಈ ರೀತಿ ತಕ್ಷಣ ನಾವು ಅದು ತಳ ಬಿಡೋಕ್ಕೆ ಗೊತ್ತಾಗುತ್ತೆ, ನಮಗೆ ಕೊಬ್ಬರಿ ಬಾಣಲಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಓವರ್ ಕುಕ್ ಮಾಡಿದ್ರೂ ಸಹ ಕೆಲವು ಸಲ ನಾವು ತಟ್ಟೆಗೆ ಹಾಕಿ ತಟ್ಟಬೇಕಾದ್ರೆ ಕೊಬ್ಬರಿ ಪಾಕ ತುಂಬ ಡ್ರೈ ಆಗಿಬಿಟ್ರೂ ಸಹ ಅದು ನಮಗೆ ಪೀಸಸ್ ಬರಲ್ಲ. ಸೊ ನೋಡಿ, ಈ ಅದಕ್ಕೆ ಬಂದಮೇಲೆ ನಾವು ಸ್ಟವ್ ಆಫ್ ಮಾಡಿಕೊಂಡು ತಕ್ಷಣ ನಾವು ಅದನ್ನು ಪ್ಲೇಟ್ಗೆ ಈ ರೀತಿ ಹುರ್ಕೊಂಡಿರೋ ಕೊಬ್ಬರಿನ ಹಾಕ್ಕೋಬೇಕು. ಹಾಕ್ಕೊಂಡು ಈ ರೀತಿ ನಾವು ಈ ರೀತಿ ಸೌಟ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಆದ್ರೂ ಈ ರೀತಿ ತಟ್ಕೋಬೋದು. ಇಲ್ಲಾಂದರೆ ಇದು ತುಂಬ ಬಿಸಿ ಇರುತ್ತೆ, ಅದಕ್ಕೆ ಕೈಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೋಡಿಕೊಂಡು ನಾವು ಈ ರೀತಿ ಚೆನ್ನಾಗಿ ತಟ್ಕೋಬೇಕು ಕೊಬ್ಬರಿನ ಈ ರೀತಿ ತಟ್ಕೊಂಡಾದಮೇಲೆ ಚಾಕು ತೊಗೊಂಡು ಹಾಗೆಯೇ ಕಟ್ ಮಾಡಿಬಿಡಬೇಕು. ಕಟ್ ಮಾಡಿ ನಾವು ಇದನ್ನು ಒಂದು 4 to 5 hours ಅಥವಾ 6 hours ಹಾಗೆ ಬಿಟ್ಬಿಟ್ರೆ ಚೆನ್ನಾಗಿ ಪೀಸಸ್ಸು ಬರುತ್ತೆ. ಸೊ ನೋಡಿ, ಈ ರೀತಿ ಕೈಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೊಬ್ಬರಿನ ಈ ರೀತಿ ಪ್ಲೇಟ್ಗೆ ಸೆಟ್ ಮಾಡ್ಕೋಬೇಕು. ಈ ಟೈಮಲ್ಲಿ ನಮಗೇನಾದರೂ ತುಂಬ ಸಕ್ಕರೆ ಪಾಕದ ಅಂಶ ಇದೆ, ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ಅಂತ ಅನಿಸಿದ್ರೆ ನೀವು ಬೇಕಾದರೆ ಮತ್ತೆ ಬಾಣಲಿನ ಹಾಕ್ಕೊಂಡು 1-2 ನಿಮಿಷ ಫುಲ್ಲು ಡ್ರೈ ಆಗೋವರೆಗೂ ಹುರ್ಕೋಬೇಕು. ಸೊ ನೋಡಿ, ಈಗ ಪೀಸಸ್ಸು ಈ ರೀತಿ ಕಟ್ ಮಾಡ್ಕೋಬೇಕು. ನಮ್ಗೆ ಯಾವ ಸೈಜಲ್ಲಿ ಬೇಕೋ, ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಓವಲ್ ಶೇಪಲ್ಲಿ, ಸ್ಕ್ವೇರ್ ಶೇಪಲ್ಲಿ ನಾವು ಚಾಕು ತೊಗೊಂಡು ಈ ರೀತಿ ಕಟ್ ಮಾಡಿ ಇಟ್ಬಿಡಬೇಕು. ಇದನ್ನು ಫುಲ್ಲು ತಟ್ಟೆಯಾಗೆ ನಾವು ಕೈಯಲ್ಲಿ ಫುಲ್ಲು ಪ್ರೆಸ್ ಮಾಡಿ ಸೆಟ್ ಮಾಡಿ ಆದಮೇಲೆ ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಒಂದು 4 to 5 hours ಬಿಟ್ಟರೆ ಅದು ಪೀಸಸ್ಸು ನೋಡಿ ಈ ರೀತಿ ತೆಗ್ದಾಗ ನಮಗೆ ನೀಟಾಗಿ ಬರುತ್ತೆ, ಕೊಬ್ಬರಿ ಪಾಕ ಕರೆಕ್ಟಾಗಿ ಆಗಿದ್ದರೆ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಕೊಬ್ಬರಿ ಇದ್ದಾಗ ಮನೆಯಲ್ಲೇ ಈಸಿಯಾಗಿ ಅಂಗಡಿನಲ್ಲಿ ಸಿಗೋ ರೀತಿ ಕೊಬ್ಬರಿ ಮಿಠಾಯಿನ ಮಾಡ್ಕೋಬೋದು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೀಸಸ್ಸು. ಸೇಮ್ ಅಂಗಡಿನಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ.